Question number 15, x divided by 4 less than 5x minus 2 divided by 3 minus 7x minus 3 divided by 5. ಈ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಮೊದಲಿಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ಲಾಸಹ ಅಥವಾ ಎಲ್ ಸಿ ಎಮನ್ನು ತೆಗಿಬೇಕು. ಸೊ 3 ಮತ್ತು 5 ಇದರ ಎಲ್ ಸಿ ಎಮ್ 15 ಆಗಿದೆ. ಹಾಗಾಗಿ ನಮಗಿಲ್ಲಿ ಸಿಗ್ತಾ ಇದೆ 5 ಇಂಟು 5x ಮೈನಸ್ 2 ಮೈನಸ್ 3 ಇಂಟು 7x ಮೈನಸ್ 3 ಡಿವೈಡೆಡ್ ಬೈ 3 ಮತ್ತು 5 ಇದರ ಎಲ್ ಸಿ ಎಮ್ 15. ನೆಕ್ಸ್ಟ್ ನಾವು ಎರಡೂ ಬದಿಯಲ್ಲೂ ಕೂಡ 15ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕೆಂದರೆ ಛೇದದಲ್ಲಿ 15 ಇರೋದ್ರಿಂದ ಆ 15ಅನ್ನು ನಾವೀಗ ಕ್ಯಾನ್ಸಲ್ ಮಾಡಬೇಕು. ಅದಕ್ಕೋಸ್ಕರ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 15. ಸೊ ಎರಡೂ ಬದಿಯಲ್ಲೂ ಕೂಡ 15ಇಂದ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ನಮಗೆ ಸಿಗ್ತಾ ಇದೆ ಎಕ್ಸ್ ಡಿವೈಡೆಡ್ ಬೈ 4 ಇಂಟು 15 ಲೆಸ್ ದೆನ್ 5 ಇಂಟು 5x ಮೈನಸ್ 2 ಮೈನಸ್ 3 ಇಂಟು 7x ಮೈನಸ್ 3 ಡಿವೈಡೆಡ್ ಬೈ 15. ಹಾಗೆ ಇಲ್ಲಿ 15ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಈ 15 ಮತ್ತು ಈ 15 ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಎಕ್ಸ್ ಇಂಟು 15 ಅಂತ ಹೇಳಿದರೆ 15x ಡಿವೈಡೆಡ್ ಬೈ 4 ಲೆಸ್ ದೆನ್ 5 ಇಂಟು 5 25. ಸೊ 25x 5 ಇಂಟು 2 10. ಸೊ 10 ಮೈನಸ್ 3 ಇಂಟು 7 21. ಸೊ 21x 3 ಇಂಟು 3 9 ಮೈನಸ್ ಮೈನಸ್ ಪ್ಲಸ್ 9 ಅಂಥೇಳಿ ನಮಗಿಲ್ಲಿ ಆನ್ಸರ್ ಸಿಗ್ತಾ ಇದೆ. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಇಲ್ಲಿರುವಂಥ 4ಅನ್ನು ಎಲಿಮಿನೇಟ್ ಮಾಡಬೇಕು. ಸೊ 4ಅನ್ನು ಎಲಿಮಿನೇಟ್ ಮಾಡೋ ಮೊದಲು 15x ಡಿವೈಡೆಡ್ ಬೈ 4 ಲೆಸ್ ದೆನ್ 25x ಮೈನಸ್ 21x ಅಂತ ಹೇಳಿದರೆ 4x ಮೈನಸ್ 10 ಪ್ಲಸ್ 9 ಅಂತ ಹೇಳಿದರೆ ಮೈನಸ್ 1. ಸೊ 15x ಡಿವೈಡ್ ಬೈ 4 ಲೆಸ್ ದೆನ್ 4x ಮೈನಸ್ 1 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಾವು ಇಲ್ಲಿರುವಂಥ 4ಅನ್ನು ಎಲಿಮಿನೇಟ್ ಮಾಡಬೇಕು. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 4. ಸೊ 4ಇಂದ ಎರಡೂ ಬದಿಯಲ್ಲೂ ಕೂಡ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ ಈ ರೀತಿ ಮಲ್ಟಿಪ್ಲೈ ಮಾಡಿದಾಗ 15x ಡಿವೈಡೆಡ್ ಬೈ 4 ಇಂಟು 4 ಲೆಸ್ ದೆನ್ 4x ಮೈನಸ್ 1 ಇಂಟು 4. ಸೊ ಈ 4 ಮತ್ತು ಈ 4 ಕ್ಯಾನ್ಸಲ್ ಆಗಿ ಈ ಬದಿಯಲ್ಲಿ ನಮಗೆ 15x ಸಿಗ್ತಾ ಇದೆ. ನೆಕ್ಸ್ಟ್ 4 4s ಆರ್ 16x ಮೈನಸ್ 4 ಎನ್ನುವಂಥ ಉತ್ತರ ಸಿಗ್ತಾ ಇದೆ. ನೆಕ್ಸ್ಟ್ ಈಗ ಇಲ್ಲಿರುವಂತಹ ಈ 15x ಇದೆ, ಇಲ್ಲಿ 15x ಹಾಗೆ ಈ ಬದಿಯಲ್ಲಿ 16x ಇದೆ. ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಂದಾಗ ಮೈನಸ್ 16x ಆಗ್ತದೆ. ಸೊ ಆಮೇಲೆ ರೈಟ್ ಹ್ಯಾಂಡ್ ಸೈಡಲ್ಲಿ ಕೇವಲ ಮೈನಸ್ 4 ಉಳಿತಾ ಇದೆ. ಸೊ 15x ಮೈನಸ್ 16x ಅಂತ ಹೇಳಿದರೆ ಮೈನಸ್ x ಲೆಸ್ ದೆನ್ ಮೈನಸ್ 4. ಸೊ ನಾವೀಗ ಇಲ್ಲಿರುವಂತಹ ಮೈನಸ್ ಸೈನನ್ನು ಎಲಿಮಿನೇಟ್ ಮಾಡಬೇಕು. ಸೊ ಮೈನಸ್ ಸೈನನ್ನು ಎಲಿಮಿನೇಟ್ ಮಾಡಬೇಕಾದ್ರೆ ಎರಡೂ ಬದಿಯಲ್ಲೂ ಕೂಡ ಮಲ್ಟಿಪ್ಲೈಯಿಂಗ್ ಮೈನಸ್ 1 ಎರಡೂ ಬದಿಯಲ್ಲೂ ಕೂಡ ಮೈನಸ್ 1ಅನ್ನು ಎರಡೂ ಬದಿಯಲ್ಲೂ ಕೂಡ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಅಥವಾ ಮಲ್ಟಿಪ್ಲೈಯಿಂಗ್ ಮೈನಸ್ 1 ಟು ಬೋತ್ ಸೈಡ್ಸ್. ಸೊ ಈ ರೀತಿಯಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಎಕ್ಸ್ ಇಂಟು ಮೈನಸ್ 1 ಸೈನ್ ಇರುವಂಥದ್ದು ಚೇಂಜ್ ಆಗ್ತದೆ. ಯಾವಾಗಲೂ ಕೂಡ ನಾವು ಮೈನಸ್ ಸಂಖ್ಯೆಯನ್ನು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ ಇನಿಕ್ವಾಲಿಟಿಯ ಸೈನ್ ಚೇಂಜ್ ಆಗ್ತದೆ. ಹಾಗಾಗಿ ಇಲ್ಲಿ ಲೆಸ್ ದೆನ್ ಇರುವಂಥದ್ದು ಇಲ್ಲಿಗೆ ಬಂದಾಗ ಅದು ಗ್ರೇಟರ್ ದೆನ್ ಆಗ್ತದೆ. ಸೊ ನಮಗಿಲ್ಲಿ ಸಿಗ್ತಾ ಇದೆ ಎಕ್ಸ್ ಈಸ್ ಗ್ರೇಟರ್ ದೆನ್ 4. ಸೊ ಎಕ್ಸ್ ಗ್ರೇಟರ್ ದೆನ್ 4 ಎನ್ನುವಂಥಕ್ಕೆ ನಾವಿದಕ್ಕೀಗ ಸೊಲ್ಯೂಷನ್ ಸೆಟ್ಟನ್ನು ಬರೀಬೇಕು. ಸೊ ಹೇಗೆ ಬರೀತೀರಾ ಸೊಲ್ಯೂಷನ್ ಸೆಟ್ಟನ್ನು? ಇಲ್ಲಿಗ 0 1 1 2 3 4 ಹಾಗೆ 5 ಈ ರೀತಿಯಲ್ಲಿ ನೀವು ಸಂಖ್ಯಾ ರೇಖೆಯನ್ನು ತೆಗೆದುಕೊಂಡ್ರೆ ಎಕ್ಸ್ ಇಸ್ ಗ್ರೇಟರ್ ದೆನ್ 4 ಅಂತ ಕೊಟ್ಟಿದ್ದಾರೆ. ಅಂದರೆ 4 ಇನ್ಕ್ಲೂಡ್ ಆಗಿಲ್ಲ. 4 ನಂತರ ಬರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಅಂದರೆ ಪ್ಲಸ್ ಇನ್ಫಿನಿಟಿ ತನಕ. ಸೊ ಇದರ ಸೊಲ್ಯೂಷನ್ ಸೆಟ್ಟನ್ನು ನಾವಿಲ್ಲಿ ಬರೀಬೋದು. ಸೊಲ್ಯೂಷನ್ ಸೆಟ್ ಇಸ್ ಈಕ್ವಲ್ ಟು 4. ಸೊ 4 ಇನ್ಫಿನಿಟಿ. ಇಲ್ಲಿ ನಾವು ಸ್ಕ್ವೇರ್ ಬ್ರ್ಯಾಕೆಟನ್ನು ಯೂಸ್ ಮಾಡ್ತಾ ಇಲ್ಲ. ಯಾಕೆಂದರೆ ಸ್ಕ್ವೇರ್ ಬ್ರ್ಯಾಕೆಟನ್ನು ಯೂಸ್ ಮಾಡಿದರೆ ಅದರ ಅರ್ಥ 4 ಇನ್ಕ್ಲೂಡ್ ಆಗಿದೆ ಅಂತೇಳಿ. ಬಟ್ ನಮಗೆ ಇಲ್ಲಿ ಎಕ್ಸ್ ಇಸ್ ಗ್ರೇಟರ್ ದೆನ್ 4 ಅಂತ ಕೊಟ್ಟಿದ್ದಾರೆ. ಅಂದರೆ 4 ಇನ್ಕ್ಲೂಡ್ ಆಗಿಲ್ಲ, 4 ನಂತರ ಬರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಇನ್ಕ್ಲೂಡ್ ಆಗಿದೆ. ಎಲ್ಲಿ ತನಕ ಅಂದರೆ ಇನ್ಫಿನಿಟಿ ತನಕ. ಹಾಗಾಗಿ ಇದನ್ನು ನೀವು ಪ್ಯಾರಂಥಿಸಿಸಲ್ಲಿ ಬರೆದರೆ ಆಯಿತು.